ಹಾಯ್ ಗೈಸ್, ವೆಲ್ಕಮ್ ಟು ಮೈ ಡೈಲಿ ಬ್ಲಾಗ್ಸ್. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇರೋದು ಬಂದು ಚಪಾತಿ ಆ್ಯಂಡ್ ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯಗೆ ರೆಸಿಪಿ ಅಂದರೆ ಜಸ್ಟ್ ರೆಗ್ಯುಲರ್ ರೆಸಿಪಿನೇ, ಬಟ್ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದೇ ರೀತಿ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಫಸ್ಟು ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಕಡಲೆಬೇಳೆ ಹಾಕ್ಕೊಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಆದಷ್ಟು ಫ್ರೆಶ್ ಕರಿಬೇವಿನ ಸೊಪ್ಪು ಯೂಸ್ ಮಾಡಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಇಷ್ಟ ಇದ್ದರೆ ಒಂದು 4-5 ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾರ್ಮಲ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಟಿಪ್ ಏನಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಬೇಕು, ಪೇಷನ್ಸಿಂದ ಫ್ರೈ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ ಆನಿಯನ್ನ ಉದ್ದುದಕ್ಕೆ ಹೆಚ್ಕೊಬೇಕು. ಬಾಕ್ಸ್ ಶೇಪ್ ಹೆಚ್ಚೋದಕ್ಕಿಂತ ಉದ್ದುದಕ್ಕೆ ಹೆಚ್ಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಪೊಟೆಟೋನ ಬಂದು ಆಲೂಗಡ್ಡೆನ 3 ವಿಸಿಲ್ಸ್ ಆದಮೇಲೆ ಕುಕ್ಕರ್ ಆಫ್ ಮಾಡಬೇಕು. ಅದಾದಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಿ ಈ ಥರ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ ಥರ ಎಲ್ಲದು ನಾರ್ಮಲ್ ರೆಸಿಪೀಸೇ, ಬಟ್ ಸರ್ಟನ್ ಟಿಪ್ಸ್ನ ಫಾಲೋ ಮಾಡಿದ್ರೆ ನಾರ್ಮಲ್ ಆಗಿರೋ ಡಿಶ್ ಕೂಡ ಸೂಪರಾಗಿ ಬರುತ್ತೆ. ಸೊ ಈ ರೀತಿ ಫಾಲೋ ಮಾಡಿ. ಅದಾದಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಆಲ್ರೆಡಿ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಸೇರಿಸ್ಬೇಕು. ಅದಕ್ಕೆ ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಆಲ್ರೆಡಿ ಇತ್ತು ಬಾಕ್ಸಲ್ಲಿ, ಫ್ರಿಜ್ಜಲ್ಲಿ. ಕಲಸಿಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಕ್ವಿಕ್ಕಾಗಿ ಬೇಕೋ ಆವಾಗ ರೆಡಿ ಮಾಡ್ಕೊಬೋದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫುಲ್ ಮಸಾಲ ಎಲ್ಲ ಕಡೆ ಬರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನಾನು ಯೂಸ್ ಮಾಡಿರೋದು ಬಂದು ಸೆಸಮಿ ಆಯಿಲ್, ಅಂದರೆ ಎಳ್ಳೆಣ್ಣೆ ಯೂಸ್ ಮಾಡಿದ್ದೀನಿ. ಚಪಾತಿಗೆ ಆ್ಯಕ್ಚುಲಿ ಅದು ಅಷ್ಟು ಟೇಸ್ಟ್ ಇರಲ್ಲ, ಬಟ್ ನಾವು ಅದನ್ನೇ ಯೂಸ್ ಮಾಡೋದು. ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಇಲ್ಲ ನೀವು ಗೀ ಯೂಸ್ ಮಾಡಿರಿ, ಇನ್ನೂ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯಗೆ ನೀವು ಸೆಸಮಿ ಆಯಿಲ್ ಅಂದರೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು. ಚಪಾತಿಗೆ ಮಾತ್ರ ನೀವು ಸ್ವಲ್ಪ ಫ್ರೈ ಆದಮೇಲೆ ಚೂರು ತುಪ್ಪ ಹಾಕಿ ಫ್ರೈ ಮಾಡ್ಕೊಬೋದು. ಈ ರೆಗ್ಯುಲರ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್. ಅನ್ರಿಫೈನ್ಡ್ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ತುಂಬ ಒಳ್ಳೆಯದು. ಕಡಲೆಕಾಯಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಅರ್ಧ ಎತ್ತಿಟ್ಕೊತಾ ಇದ್ದೀನಿ ಪಲ್ಯನ, ಯಾಕಂದರೆ ನಮ್ಮ ಮನೇಲಿ 2 ಥರನೂ ತಿಂತಾರೆ. ಫಸ್ಟ್ ಪಲ್ಯ ಥರನೂ ತಿಂತಾರೆ, ಈ ಥರನೂ ತಿಂತಾರೆ. ಏನಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸಾಗು ಥರ ಮಾಡ್ಕೊಬೋದು. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಡ್ರೈಯಾಗಿ ಇಷ್ಟ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ ಸ್ವಲ್ಪ ಕುಕ್ ಆಗಬೇಕಿದು. ಆ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಬೇಕು. ಆ ರೀತಿ ಅದನ್ನು ನೀವು ಕುಕ್ ಮಾಡ್ಕೊಳ್ಳಿ. ಇದು ಆಗೋಷ್ಟರಲ್ಲಿ ಚಪಾತಿ ಮಾಡಿ ಇಟ್ಕೊಂಬಿಡ್ಬೋದು. ಅದಕ್ಕೆ ನಾನು ಸೈಡ್ ಬೈ ಸೈಡ್ ಚಪಾತಿನೂ ಮಾಡ್ಕೊತಾ ಇದ್ದೀನಿ. ಇದು ಯೂಶ್ವಲಿ ನೀವು ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ ನಿಮ್ಗೆ ಈ ಥರನೇ ಕೊಡೋದು, ಗಟ್ಟಿ ಪಲ್ಯ ಕೊಡೋದಿಲ್ಲ. ಡ್ರೈ ಆಗಿ ಈ ಥರನೇ ಸಾಗು ಥರನೇ ಕೊಡೋದವರು. ಸೊ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದಕ್ಕೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟ್ ಬೇಕಾಗತ್ತೆ. ನೀನು ರೆಡಿ ಆಯಿತು. ಸೊ ಈ ರೀತಿ ನಾನು ನನ್ನ ವ್ಲಾಗ್ಸಲ್ಲಿ ನಾನು ಡೈಲಿ ಮಾಡೋ ಅಡುಗೆನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಇವಾಗ ಟೇಸ್ಟಿಂಗ್ ಸೆಷನ್. ಲಾಸ್ಟಲ್ಲಿ ಲೆಮನ್ ಹಾಕ್ಕೊಂಡಿದ್ದೀನಿ, ತೋರಿಸಿಲ್ಲ ಮತ್ತೊಂದು. ಲೆಮನ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಕುಕ್ ಆದಮೇಲೆ ಹಾಕಬೇಕು, ಯಾಕೆಂದರೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಅದು ನಮಗೆ ಕುಕ್ ಆದಮೇಲೆ ಹಾಕ್ತಿದ್ರೆ ಸಿಗೋದು. ಸೊ ಮೀಟ್ ಯು ಮೈ ನೆಕ್ಸ್ಟ್ ವ್ಲಾಗ್. ಸಿ ಯು, ಟೇಕ್ ಕೇರ್.